ನಿನ್ ಕಡೆಯಿಂದ ಆಗಲ್ಲ ಅಂತ ಹೇಳಿದವರು ಮುಂದಿನ ದಿನಗಳಲ್ಲಿ ಅವರ ಬಂದು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ಬೇಕು, ಆ ತರ ನೀವು ಕೆಲಸ ಮಾಡ್ಬೇಕಾಗತ್ತೆ ಇದ್ರಲ್ಲಿ. ಇವಾಗ ಯಾಕೆ ಈ ಮಾತು ನಾನು ಹೇಳ್ತಿದೀನಿ ಅಂತಂದ್ರ, ನೀವು ಯಾವ್ದೋ ಒಂದು ಹೊಸ ಕೆಲಸ ಮಾಡ್ತೀನಿ ಅಂತಂದಾಗ ಫಸ್ಟ್ ಬರೋದು ನೆಗೆಟಿವ್. ಈ ಕೆಲಸ ನಿನ್ ಕಡೆಯಿಂದ ಆಗಲ್ಲ, ಮತ್ ಬೇರೆ ಯಾವ್ದಾದ್ರು ಕೆಲಸ ನೋಡ್ಕೊ ಅಂತ ಹೇಳೋರು ಸುಮಾರು ಜನ ಬಂದ್ ಹೋಗ್ತಾರ. ಅದಕ್ಕೆ ನೀವು ಇವ್ರ ಮಾತನ್ನ ಕೇಳಕ್ ಹೋಗ್ಬೇಡಿ. ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತ ಅದನ್ನ ಮಾಡ್ಕೊಂಡ್ ಹೋಗಿ. ಹೇಳೋರೇನು 1000 ಬೇಕಾದ್ರೂ ಹೇಳ್ತಾರ, ಆದ್ರೆ ಕೆಲಸ ಮಾಡೋರು ನೀವಾಗಿರ್ತೀರ. ಅದಕ್ಕ ನಿಮಗೆ ಅನ್ಸಿದ್ದನ್ನ ನೀವೇ ಮಾಡಿ. ನನ್ಗೂ ಕೂಡ ಈ ಹೈನುಗಾರಿಕೆಯಲ್ಲಿ ಅಷ್ಟೊಂದೇನ್ ನಾಲೆಜ್ ಇಲ್ಲ. ನನಗೆ ಗೊತ್ತಿರೋದನ್ನ ನಾನು ಶೇರ್ ಮಾಡ್ತಾ ಹೋಗ್ತಿರ್ತೀನಿ. ಅಕೌಂಟ್ ನ ಫಾಲೋ ಮಾಡ್ಕೊಂಡಿರಿ ಇವಾಗ್ಲೇನೆ. ಪ್ರತಿದಿನ ನಿಮ್ ಗುರಿ ಕಡೆ ನಿಮ್ದು ಗಮನ ಇರ್ಲಿ. ಯಾಕಂದ್ರ ದಿನ ಕೆಲಸ ಮಾಡ್ತಾ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತಾ, ಮತ್ತೆ ಅದ್ರದ್ದು ವಿಷಯ ಕೂಡ ನೀವು ಕಲ್ತಿರ್ತೀರಿ. ನನಗೂ ಕೂಡ ಈ ಹೈನುಗಾರಿಕೆ ತುಂಬಾನೇ ಹೊಸದಾಗಿರುತ್ತೆ, ಯಾಕಂದ್ರೆ ನನಗೂ ಅಷ್ಟೊಂದೇನ್ ನಾಲೆಜ್ ಇಲ್ಲ. ನಿಮ್ಗೇನಾದ್ರೂ ಐಡಿಯಾಸ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದನ್ನ ಫಾಲೋ ಮಾಡ್ತೀನಿ. ಸುಮಾರು ಜನ ಹೇಳ್ತಾರ ಹೈನುಗಾರಿಕೆ ಮಾಡಿದ್ರೆ ಅಷ್ಟು ಲಾಭ ಬರ್ತಾ ಇಷ್ಟು ಬರ್ತಾ ಅಂತಂದು. ಆಕ್ಚುಲಿ ಇರೋದು ಅದ್ರ ಹಿಂದಿಲ್ ಕಷ್ಟ ಯಾರು ಹೇಳೋದೇ ಇಲ್ಲ, ಬರೀ ಲಾಭ ಮಾತ್ರ ಮಾತಾಡ್ತಿರ್ತಾರ. ನನ್ನ ಅಕೌಂಟ್ನ ಇವಾಗ್ಲೇನೆ ಫಾಲೋ ಮಾಡ್ಕೊರಿ, ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ ಬರ್ತಿರ್ತಾವೋ. ನನಗೆ ಗೊತ್ತು ನೀವು ಸಪೋರ್ಟ್ ಮಾಡ್ತೀರಾ ಅಂತಂದು, ಅದಕ್ಕೆ ಇವಾಗ್ಲೇನೆ ಫಾಲೋ ಮಾಡ್ಕೊಂಬಿಡಿ. ನೆಕ್ಸ್ಟ್ ಸೂಪರ್ ಕಂಟೆಂಟ್ ನ ಬಿಡ್ತಾ ಇರ್ತೀನಿ. ಇವತ್ತಿನ ವಿಡಿಯೋದಾಗ ಇಷ್ಟ, ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ಕೊರಿ, ತುಂಬಾ ಇಷ್ಟ ಆದ್ರೆ ಫಾಲೋ ಮಾಡ್ಕೊರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್.